ಇನ್ನು ಮುಖ್ಯವಾಗಿ ಗುರುಜಿ, ವರಮಹಾಲಕ್ಷ್ಮಿಯ ವ್ರತದ ವಿಧಿ ವಿಧಾನಗಳು ಯಾವ ರೀತಿ ಆಗಿರ್ಬೇಕು, ಯಾವ ರೀತಿ ಲಕ್ಷ್ಮಿಯನ್ನ ಪೂಜಿಸ್ಬೇಕು ಮತ್ತು ಯಾವ ಸಮಯದಲ್ಲಿ ಪೂಜಿಸೋದು? ಅಂದ್ರೆ ಕೆಲವೊಬ್ರು ಸಂಜೆ ಅಂತ ಅಂತಾರೆ, ಕೆಲವೊಬ್ರು ಬೆಳಿಗ್ಗೆ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸಮಯ ಸೂಕ್ತ ಅಂತ? ಈ ವರ್ಷದಲ್ಲಿ ಸಂಜೆ ಸಮಯ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಶುಕ್ರವಾರ ನಾವು ಯಮಗಂಟ ಕಾಲವನ್ನು ನೋಡ್ತೀವಿ, ಮತ್ತೆ ಅದರ ಜೊತೆಗೆ ಬೆಳಗ್ಗೆ 10:45 ರಾವು ಕಾಲವನ್ನು ನೋಡ್ತೀವಿ. ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ. ಅದರಲ್ಲಿ ಒಂದಷ್ಟು ಲಗ್ನಗಳು ಅಂತ ಬರುತ್ತೆ. ಅದರಲ್ಲಿ ಕರ್ಕಾಟಕ ಲಗ್ನ ಅಂತ ಹೇಳಿದ್ರೆ ಬಹಳ ಚಂದ್ರ, ಅದು ಕರ್ಕಾಟಕ ಲಗ್ನಕ್ಕೆ ಅಧಿಪತಿಯಾದಂಥವನು. ಚಂದ್ರ ಲಕ್ಷ್ಮಿಯ ಸಹೋದರ ಅಂತ ಹೇಳ್ತೀವಿ ನೋಡಿ. ಅಲ್ಲಿ ನಾವು ಒಂದು ಪೂಜೆಯನ್ನು ಮಾಡಬೇಕು, ಒಂದು ಕುಟುಂಬ ಸಮೇತ ಎಲ್ಲರೂ ಸೇರಿ ಮಾಡುವಂಥದ್ದು ಇರುತ್ತೆ. ನಾವು ಕರ್ಕಾಟಕ ಲಗ್ನ ಎಷ್ಟೊತ್ತಿಗೆ ಬರುತ್ತೆ ಅಂದ್ರೆ 4:45 ಬೆಳಗ್ಗೆ, ಆ 4:45 5:45 6 ಗಂಟೆ ಒಳಗಡೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಆ ಸಂದರ್ಭವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅತಿ ಶ್ರೇಷ್ಠವಾದಂಥ ಸಮಯ ಅದು ಮುಖ್ಯವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತ. ಅಕಸ್ಮಾತ್ ಕೆಲವೊಮ್ಮೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಲೇಟ್ ಆಯಿತು ಕೆಲಸಗಳು ಅಂತ ಹೇಳಿದಾಗ 8 ಗಂಟೆಯಿಂದ 9:30ವರೆಗೂ ಸಹ 9:45 ಚೆನ್ನಾಗಿದೆ. ಅದು ಕನ್ಯಾ ಲಗ್ನ ಬರುತ್ತೆ. ಹಾಗಾಗಿ ಕನ್ಯಾ ಲಗ್ನಾಧಿಪತಿ ಏಕಾದಶ ಸ್ಥಾನದಲ್ಲಿ ಬುಧ ಇರ್ತಾನೆ. ಏಕಾದಶ ಸ್ಥಾನ ಮತ್ತೆ ಅದರ ಜೊತೆಗೆ ಗುರು ಏಕಾದಶ ಸ್ಥಾನದಲ್ಲಿ ಇರ್ತಾನೆ. ಗುರು ಧನಕಾರಕ ಆಗಿರ್ತಾನೆ. ಮತ್ತೆ ಗುರು ಪರಮೋಚ್ಚ ಸ್ಥಾನದಲ್ಲಿರ್ತಾನೆ. ಆ ಸಂದರ್ಭನೂ ಬಹಳ ಮುಖ್ಯವಾಗಿರುತ್ತೆ ಲಗ್ನ ಅಂತ ತೆಗೆದುಕೊಂಡಾಗ. ಹಾಗಾಗಿ ಈ ಎರಡೂ ಸಮಯ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಯಮಗಂಟ ಕಾಲ ಸಂಜೆ 5:15 ಇರೋದ್ರಿಂದ ಸಂಜೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಇನ್ನು ಕೆಲವರು ವಿಸರ್ಜನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಬೆಳಗ್ಗೆ ಸಾಧ್ಯವಾದಷ್ಟು ಈ ಲಕ್ಷ್ಮಿನ ಕುಣಿಸೋದು, ಇದೆಲ್ಲ ಮಾಡೋದು ಬಹಳ ಒಳ್ಳೆಯದು.